ನೋಡಿ ಗೈಸ್, ನಿದ್ದೆ ಅಂತ ಹೇಳ್ತಿಲ್ಲ ಇವನು. ಇವನಿಂದ ನಮ್ ಪ್ಲಾನ್ಸ್ ಎಲ್ಲ ಹಾಳು ಮಾಡ್ತಾನೆ ನೋಡಿ ಗೈಸ್. ಸುಧನ್ ಅಂತ ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಳಗ್ಗೆ 4:45 ಮಂಡಾಲ್ಪಟ್ಟಿ ವ್ಯೂ ಪಾಯಿಂಟ್ ಕಡೆ ಹೊರಟಿರೋದು. ಹೋಗ್ಬೇಕು. 6:15 ಸನ್ರೈಸ್ ಅಂತೆ. ಸನ್ರೈಸ್ ಮೇಲಿರ್ಬೇಕು. ಮಂಡಾಲ್ಪಟ್ಟಿ ತನಕ ಹೋಗಿ ಅಲ್ಲಿಂದ ವ್ಯೂ ಪಾಯಿಂಟ್ಗೆ ಜೀಪ್ ಹೈಯರ್ ಮಾಡ್ಬೇಕಂತೆ. ಸೊ ಅದು ಮಂಡಾಲ್ಪಟ್ಟಿ ಹತ್ರ ಹೋಗಿ ಸಿಗೋಣ, ಅಥವಾ ಒಂದಿದೆ ಇಷ್ಟು ಅದು ಇದು ಏನಾದ್ರು ಚೆನ್ನಾಗಿ ಸೀನಿಕ್ ವ್ಯೂ ಸಿಕ್ಕಿದ್ರೆ ತೋರಿಸ್ತೀನಿ. ಇಲ್ಲ ಕತ್ಲು ಏನೂ ರೆಕಾರ್ಡ್ ಮಾಡೋಕ್ಕಾಗಲ್ಲ. ನೋಡೋಣ, ಸಿಗೋಣ. ಹೇ ಗೈಸ್, ಹೊಸ ಅಪ್ಡೇಟು. ಇಲ್ಲಿ ಮಂಡಾಲ್ಪಟ್ಟಿ ಪೀಕ್ ತನಕ ಬಂದ್ವಿ. ಪೀಕಿಂದ ಮುಂದೆ ಕಾರ್ ಹೋಗಲ್ಲ ಅಂತ ಗೊತ್ತಾಯ್ತು. ಏನಿದ್ರು ಆಫ್ ರೋಡಿಂಗ್ ವೆಹಿಕಲ್ಲು. ಅಲ್ಲಿದ್ರೆ ರೆಂಟಿಗೆ ಎಲ್ಲೂ ಸಿಗ್ತಿಲ್ಲ ಇಷ್ಟು ಬೇಗ ಬೆಳಗ್ಗೆ. ವಾಪಸ್ ಮಡಿಕೇರಿ ತನಕ ಹೋಗಿ ಅಂತಿದ್ದಾರೆ ರೆಂಟಿಗೆ ಬೇಕಂದ್ರೆ. ಸೊ ಇವಾಗ ಬೇರೆ ಪ್ಲ್ಯಾನ್ ಅಂದರೆ ನೆಕ್ಸ್ಟ್ ಡೇ 3 ಏನು ಪ್ಲೇಸಸ್ ನೋಡಬೇಕಿತ್ತು ಅದು ಡೇ 2 ನೋಡಿಕೊಂಡು ನಾಳೆ ತಿರ್ಗಾ ಮಂಡಾಲ್ಪಟ್ಟಿ ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನು ಮಾಡೋದು ಅಂತ. ಇವಾಗ ಫುಲ್ಲು ಯೋಚನೆ ಮಾಡ್ತಾ ಇದ್ದೀವಿ, ಮುಂದೆ ಏನು ಅಂತ ಅಪ್ಡೇಟ್ಸ್ ಕೊಡ್ತೀವಿ. ಇವಾಗಂತೂ ಅಟ್ಲೀಸ್ಟ್ ಏನಾದರೂ ಕಾಣಿಸ್ತಿದೆ. ಅವಾಗ ಪಿಚ್ ಡಾರ್ಕ್ ಇತ್ತು. ಇವನಷ್ಟು ಒಂದು ವರ್ಟಿಕಲ್ ಕ್ಲಿಪ್ಸ್ ತೆಗೆದಿದ್ದಾನೆ. ಇನ್ ಕೇಸ್ ಆದರೆ ಅದನ್ನೇ ಶೇರ್ ಮಾಡ್ತೀನಿ. ಸೊ ವಾಪಸ್ ನಮ್ಮ ಸ್ಟೇ ಹತ್ರ ಹೋಗಿ ಸಿಗೋಣ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರೂಮ್ ರೀಚ್ ಆಗಿ ಎಲ್ಲ ಮಾಡ್ಕೊಂಡಿದ್ದೀವಿ. ಅಂದರೆ ಒಬ್ಬೊಬ್ಬರಾಗೆ ಸ್ನಾನಕ್ಕೆ ಹೋಗ್ತಿದ್ದೀವಿ. ಬಿಕಾಸ್ ನಾವು ಅದೇ ಡೇ 3 ಡೇ 2 ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ 9 ಗಂಟೆಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಓಪನ್ ಆಗುತ್ತಂತೆ. ಸೊ 9 ಗಂಟೆಗೆ ಅಲ್ಲಿ ಇರ್ಬೇಕಂದ್ರೆ ನಾವು 8 ಗಂಟೆಗೆ ಇಲ್ಲಿ ಬಿಡಬೇಕು. 26 ಕಿಲೋಮೀಟರ್ಸ್ ಇದೆ, 1 ಅವರ್ ಡ್ರೈವು. ಫ್ಯಾನ್ ಹಾಕೊಂಡೇನು 1 ಅವರ್ ಡ್ರೈವು. ಸೊ ಈಗ ಒಂದೇ ಒಂದು ಸ್ನಾನಕ್ಕೆ ಹೋಗಿ ಇಲ್ಲಿ 7:15 ಹೊರಟು ತಿಂಡಿ ಏನಾದ್ರು ಮಾಡಿಕೊಂಡು ಆಮೇಲೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ 9 ಗಂಟೆಗೆ ರೀಚ್ ಆಗಿ ಆಮೇಲೆ ದುಬಾರೆಯಿಂದ ನೆಕ್ಸ್ಟು ನಾಮ್ರಾಲಿಂಗ್ ಮೊನೆಸ್ಟ್ರಿ ಅಂತ ಇದೆ, ಆ ಮೊನೆಸ್ಟ್ರಿ. ಆಮೇಲೆ ಅದು ಮುಗಿಸ್ಕೊಂಡು ನಿಸರ್ಗಧಾಮ ಮತ್ತು ಹಿರಂಗಿ ಡ್ಯಾಮ್ ಅಂತ ಇದೆ. ಹಿರಂಗಿ ಡ್ಯಾಮು ಇನ್ನೂ ಲಾಸ್ಟಲ್ಲಿ ಇಟ್ಕೊಂಡಿದ್ದೀವಿ, ಟೈಮ್ ಆದರೆ ಹೋಗ್ತೀವಿ. ಇಲ್ಲ ಹಿರಂಗಿ ಡ್ಯಾಮ್ ಇಲ್ಲ, ಬಟ್ ಇವು 3 ಪ್ಲೇಸಸ್ ಸದ್ಯಕ್ಕೆ. ನೆಕ್ಸ್ಟ್ ಮುಂದೆ ರೆಡಿಯಾಗಿ ಆನ್ ದ ವೇ ಸಿಗೋಣ. ಬಾಯ್ ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಕಡೆ ಹೊರಟಿರೋದು. 9 ಗಂಟೆಗೆ ಓಪನ್, 9 ಗಂಟೆಗೆ ಅಲ್ಲಿ ಇರಬೇಕು. ಆದರೆ ಈ ಸುಧನ್ ಅಂತವ್ರು ಇರ್ತಾರಲ್ಲ, 1 ಅವರ್ ಬಾತ್ರೂಮ್ಗೆ ಹೋದರೆ ವಾಪಸ್ ಬರೋಲ್ಲ. ಅವನಿಂದ ಇವಾಗ ಲೇಟ್ ಆಗಿದೆ. 1 ಅವರ್ ಮಾಡಿದ ಸ್ನಾನ. ಸೊ ಇವಾಗ 8:15. ಇಲ್ಲಿಂದ ಆಲ್ಮೋಸ್ಟ್ 1 ಅವರ್ ಬೇಕು. 9:15 ರೀಚ್ ಆಗ್ತೀವಿ. ಅಲ್ಲಿಂದ ಏನಾದರೂ ಹಣ್ಣು ಏನಾದರೂ ತಿನ್ಕೊಂಡು ಬ್ರೇಕ್ಫಾಸ್ಟಿಗೆ 9:30 ಅಲ್ಲಿ ಒಳಗಿರಬೇಕು. ಇಲ್ಲ 11 ಗಂಟೆಗೆ ಕ್ಲೋಸ್ ಆಗುತ್ತೆ, ಏನೂ ನೋಡೋಕ್ಕಾಗಲ್ಲ. ಫ್ರೆಂಡ್ಸ್, ಸೊ ಇಲ್ಲಿ ದುಬಾರೆ ಹತ್ರ ತಿಂಡಿ ಅಲ್ಲಿ ಚೆನ್ನಾಗಿತ್ತು. ತಿಂಡಿ ವರ್ತ್ ಮನಿ ಅನಿಸ್ತು. ಜಾಸ್ತಿ ಬಿಲ್ಲು ಬಂದಿಲ್ಲ. ರೆಗ್ಯುಲರ್ ಬೆಂಗಳೂರಲ್ಲಿ ಎಷ್ಟು ಬರುತ್ತೋ ಅಷ್ಟೇ. ನಿನ್ನೆಯಿಂದ ತಿಂಡಿ ಊಟಕ್ಕೆ ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ದೀವಿ. ಚಿಕ್ಕ ಪ್ಲೇಸಲ್ಲೂ ತುಂಬ ಕಾಸ್ಟ್ಲಿನೇ ಇರ್ತಿತ್ತು. ಇದೊಂದೇ ಪ್ರಾಪರ್ ಪ್ಲೇಸ್ ಇವಾಗ ಕಮ್ಮಿ ಅಂತ ಅನಿಸಿದ್ದು. ಸೊ ಚೆನ್ನಾಗಿತ್ತು. ಒಂದು ಥಮ್ಸ್ ಅಪ್ ಫಾರ್ ದಿಸ್ ಹೋಟೆಲ್. ಸೊ ಇವಾಗ ದುಬಾರೆ ಕಡೆ ಹೋಗ್ತಿರೋದು. ಸೊ ಆ್ಯಕ್ಚುಲಿ ರಿವರ್ ರಾಫ್ಟ್ ಇಲ್ಲೆಲ್ಲ ಪೀಕ್ ಮಾನ್ಸೂನ್ ರಿವರ್ ರಾಫ್ಟಿಂಗ್ ಇರುತ್ತೆ.
ಅದು ಬಿಟ್ಟರೆ ಇವಾಗ ಸದ್ಯಕ್ಕೆ ಫೀಡಿಂಗ್ ಅಷ್ಟೇ ಇರೋದಂತೆ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ. ಮೌತ್ ಹತ್ರ ಇಸ್ಕೊಂಡು ಫೀಡಿಂಗ್ ಮಾಡೋದಿದೆ. ಎಲಿಫೆಂಟ್ ಬೇದಿಂಗ್ ಇಲ್ಲ ಅಂತೆ. ಎಲಿಫೆಂಟ್ ಬೇದಿಂಗ್ ಅದು ಅಗೈನ್ ಮಾನ್ಸೂನ್ ಸೀಸನಲ್ಲಿ ಅಂತ ಹೇಳಿದ್ರು. ಸೊ ಇವಾಗ ದುಬಾರೆಗೆ ನಡ್ಕೊಂಡು ಹೋಗಬೇಕು ಟೆರೈನು. ಸೊ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮುಂದೆ ಸಿಗೋಣ. ಅಲ್ಲಿ ಮುಂದೆ ಇನ್ನೊಂದು ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇಲ್ಲಿ ದುಬಾರೆ ಹತ್ರ ಬಂದಿದ್ದೀವಿ. ಈ ಥರ ಇದೆ. ಸೊ 100 ರೂಪೀಸ್ ಎಂಟ್ರಿ ಟಿಕೆಟು. ಶ್ರೀಶಾ ಕ್ಯಾಶಿಯರ್, ನಮ್ಮ ಟ್ರಿಪ್ ಅಫಿಷಿಯಲ್ ಕ್ಯಾಶಿಯರ್ ಇವನೇ ಎಲ್ಲ ಟ್ರಿಪ್ಗಳಿಗೆ. ಸೊ ಇಲ್ಲಿ ಬಂದರೆ ಕ್ಯಾಶೇ ಅಂತೆ, ಫೋನ್ಪೇ ಇದೆಲ್ಲ ಇಲ್ಲ, ಕ್ಯಾಶ್ ಇಟ್ಕೊಂಡೇ ಬರಬೇಕಂತ ಇಲ್ಲಿ. ಸೊ ನಾವು ಕ್ಯಾಶ್ಗಳೆಲ್ಲ ರೂಮಲ್ಲಿ ಇಟ್ಟು ಬಂದಿದ್ವಿ. ಇವನು ಒಬ್ಬಂಗೆ ತರೋಕೆ ಹೇಳಿದ್ವಿ, ಒಬ್ಬ ತಂದಿದ್ದಾನೆ. ಸೊ ಇವಾಗ ಟಿಕೆಟ್ ತೊಗೊಂಡ್ವಿ. ಇವಾಗ ನೋಡಿ, ನೀವು ಬರೋವಾಗ ಕ್ಯಾಶೇ ತೊಗೊಂಬನ್ನಿ. ದುಬಾರೆಗೆ ಬರೋವಾಗ ಎಸ್ಪೆಷಲಿ, ದುಬಾರೆಗೆ ಅಂತ ಅಲ್ಲ, ಎಲ್ಲೇ ಟ್ರಾವೆಲ್ ಮಾಡಬೇಕಂದ್ರೂ ಒಂದು ಬೇಸಿಕ್ ಕ್ಯಾಶ್ ಇಟ್ಕೊಳ್ಳಿ. ಬಿಕಾಸ್ ನೆಟ್ವರ್ಕ್ ಎಲ್ಲ ಕಡೆ ಸಿಗುತ್ತೆ ಅಂತ ಗ್ಯಾರಂಟಿ ಇರೋಲ್ಲ. ಇವಾಗ ನೋಡಿ, ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ, ಇಲ್ಲಿ ನೆಟ್ವರ್ಕೇ ಸಿಗೋಲ್ಲ. ಸೊ ಇಲ್ಲಿ ಫೋನ್ಪೇ ಗೂಗಲ್ ಪೇ ಎಲ್ಲ ಇಟ್ಕೊಂಡು ಏನು ಯೂಸ್ ಇಲ್ಲ, ಬರೀ ಕ್ಯಾಶ್ ಅಷ್ಟೇ. ಇವಾಗ ನೋಡಿ, ನಮ್ಮ ಜೊತೆ ಒಬ್ಬರು ಬಂದು ಸಿಕ್ಕಾಕೊಂಡ್ರು. ಅವರು ಅಲ್ಲಿ ಆಚೆ ಬಂದು ಕ್ಯಾಶ್ ಗೂಗಲ್ ಪೇ ಮಾಡ್ತೀನಿ, ಸದ್ಯಕ್ಕೆ ನನಗೂ ಟಿಕೆಟ್ ಕೊಡಿಸಿ ಅಂತ ಕೇಳ್ಕೊಂಡ್ರು. ಸರ್ ಫೋಟೋಶೂಟ್ ಎಲ್ಲ ಮಾಡ್ಬೋದಲ್ಲ ಒಳಗೆ? ಹಾಂ, ಸೊ ರೆಕಾರ್ಡ್ ಎಲ್ಲ ಮಾಡ್ಬೋದಂತೆ. ಸೊ ಮುಂದೆ ಎಲಿಫೆಂಟ್ಸ್ ಹತ್ರ ಹೋಗಿ ಫೀಡಿಂಗ್ ಮಾಡ್ತಾ ಸಿಗೋಣ. ಇದು ನೋಡಿ, ಆನೆಗೆ ರಾಗಿ ಮತ್ತು ಬೆಲ್ಲ ಹಾಕಿ ಒಂಥರ ಮುದ್ದೆ ಥರ ಮಾಡಿ ಇವಾಗ ಒಂದು ಮುದ್ದೆ ತಿನ್ನಿಸ್ತಾರೆ. ಆಲ್ರೆಡಿ ಒಂದು ತಿಂತಾ ಇದೆ, ಬಾಯಲ್ಲಿ ಇಳ್ತಾ ಇದೆ, ಅಗಿತಾ ಇದೆ. ಈ ಆನೆ ಹೆಸರು ಅಂಜನ್ ಅಂತ, ಚೆನ್ನಾಗಿ ಕೆರ್ಕೋತಾ ಇದೆ. ಈಗ ದುಬಾರೆ ಎಲಿಫೆಂಟ್ ಮುಗೀತು. ಇವಾಗ ನೆಕ್ಸ್ಟ್ ನಾಮ್ರೋಲಿಂಗ್ ಮೊನೆಸ್ಟ್ರಿ ಅಂತ. ಸೊ ಅದು ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಆ ಥರ ಟೈಮ್ ಲ್ಯಾಪ್ಸು. ಸೊ ನೆಕ್ಸ್ಟು ಮುಂದಿನ ನಾಮ್ರೋಲಿಂಗ್ ಮೊನೆಸ್ಟ್ರಿ ಹತ್ರ ಹೋಗಿ ಸಿಗೋಣ. ಸೊ ಇವಾಗ ಈ ಥರ ಇದೆ. ಇದೆಲ್ಲ ಮೋಸ್ಟ್ಲಿ ಸ್ಟೇಸ್ ಇರಬೇಕು ಅಥವಾ ಏನಂತ ಗೊತ್ತಿಲ್ಲ.
ಒಳಗೆ ಮೋಸ್ಟ್ಲಿ ಶೂಟ್ ಎಲ್ಲ ಮಾಡೋಂಗಿಲ್ಲ ಮೊನೆಸ್ಟ್ರಿ ಒಳಗೆ. ಗೋಲ್ಡ್ ಟೆಂಪಲ್ ಯೂಶಲಿ ಟೆಂಪಲ್ ಒಳಗೆ ಅದೇ ಬಿಡಲ್ಲ ಅಷ್ಟು ಶೂಟ್ ಮಾಡೋಕ್ಕೆ ಅದು. ಸೊ ಶೂಟ್ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಈ ಥರ ಅಂಗಡಿ ಶಾಪಿಂಗ್ ಏನಾದರೂ ಇದ್ದರೆ ಎಲ್ಲ ಮಾಡ್ಬೋದು. ಸೊ ಇದ್ರದ್ದು ಒಂದು ಚಿಕ್ಕ ಹಿಸ್ಟ್ರಿ ನನಗೆ ಗೊತ್ತಿರೋದು ಏನಂದರೆ, ಟಿಬೇಟಿಯನ್ ಅಲ್ಲಿ ಚೈನಾ ಆಕ್ಯುಪೈ ಮಾಡಿದಾಗ ಅಲ್ಲಿಂದ ಎಲ್ಲ ಓಡಿ ಬಂದಿದ್ರು ಇಂಡಿಯಾಗೆ. ಸೊ ಇಂಡಿಯನ್ ಗೌರ್ಮೆಂಟು ಒಂದಷ್ಟು ಟಿಬೇಟಿಯನ್ ಮಂಕನ್ನ ಜಾಗ ಕೊಟ್ಟು ಇದು ಒಂದು ಮೊನೆಸ್ಟ್ರಿ ಥರ ಮಾಡಿಕೊಟ್ಟಿದ್ದಾರೆ. ಸೊ ಇದು ಒನ್ ಆಫ್ ದಿ ಮೇಯ್ನ್ ಮೊನೆಸ್ಟ್ರೀಸ್ ಫಾರ್ ಟಿಬೇಟಿಯನ್ ಮಂಕ್ಸ್. ಇಲ್ಲಿ ತುಂಬ ಜನ ಮಂಕ್ಸು ಅದು ಅವರು ಎಲ್ಲ ಇರ್ತಾರೆ. ಸೊ ನಮ್ಮ ಲೆಫ್ಟ್ ಸೈಡಲ್ಲಿ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಈ ಥರ ಇದೆ. ಇದು ಎಂಟ್ರೆನ್ಸು. ಇದು ಮೊನೆಸ್ಟ್ರಿ ಅಥವಾ ಗೋಲ್ಡನ್ ಟೆಂಪಲು. ಇದೆಲ್ಲ ಮಂಕ್ಸಿಗೆ ಸ್ಟೇ ಆಗಿರೋಕ್ಕೆ ಜಾಗ ಇದೆಲ್ಲ ನೋಡಿ, ಅಲ್ಲೆಲ್ಲ ಇದ್ದಾರೆ. ಸೊ ಇದು ಒಳಗೆ ಶೂಟೆಲ್ಲ ಮಾಡೋಕ್ಕೆ ಬಿಡಲ್ಲ. ಸೊ ನೆಕ್ಸ್ಟು ಮೊನೆಸ್ಟ್ರಿ ಮುಗಿಸ್ಕೊಂಡು ನಿಸರ್ಗಧಾಮ ಮತ್ತು ಹಿರಂಗಿ ಡ್ಯಾಮ್ಗೆ ಹೋಗ್ತೀವಿ. ಹಿರಂಗಿ ಡ್ಯಾಮು ಏನೋ ಲೈಟಿಂಗ್ಸ್ ಏನೋ ಇರಬೇಕಂತೆ, ನೀರಿದೆ ಅಂತ ಹೇಳ್ತಾಯಿದ್ರು ಹಿರಂಗಿ ಡ್ಯಾಮಲ್ಲಿ ಇವಂದ ಸಮ್ಮರ್ ಆದ್ರೂ. ಸೊ ಮುಂದೆ ಇನ್ನೊಂದಷ್ಟು ಜನ ಕೇಳಿಕೊಂಡು ಹಿರಂಗಿ ಡ್ಯಾಮ್ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ. ನೆಕ್ಸ್ಟು ಇದಾದ್ಮೇಲೆ ಡೈರೆಕ್ಟ್ ಊಟ ಮಾಡಿ ನಿಸರ್ಗಧಾಮಗೆ ಹೋಗೋವಾಗ ಸಿಗವ. ಓಕೆ, ಇದು ಇನ್ನೊಂದು ಚಿಕ್ಕ ಅಪ್ಡೇಟು. ಸೊ ಇದು ಆ್ಯಕ್ಚುಲ್ ಅಲ್ಲಿಂದ ಕಾಣಿಸೋ ಅಂಥ ಸ್ಟ್ರಕ್ಚರು. ಇದು ಆ್ಯಕ್ಚುಲ್ ಗೋಲ್ಡನ್ ಅಂದರೆ ಇದು ಟೆಂಪಲ್ಲೇ ಅನ್ಕೋತೀನಿ, ಬಟ್ ಇದು ಓಪನ್ ಇಲ್ಲ. ಬಟ್ ಇದು ಅಲ್ಲಿ ಒಳಗೆ ಒಂದು ಸ್ವಲ್ಪ ಏನು ಟಿಬೇಟಿಯನ್ ಸ್ಟ್ರಕ್ಚರ್ಸು, ಆಮೇಲೆ ಅವ್ರದ್ದು ಬುದ್ಧಿಸ್ಟ್ ಅವ್ರದ್ದು ದೇವರೆಲ್ಲ ಇದ್ದಾರೆ, ಮಂಕ್ಸ್ ಅಥವಾ ದೇವರು. ಸೊ ಒಳಗೆ ಓಕೆ, ಫೋಕಸ್ ಆಗ್ತಿಲ್ಲ ಒಳಗಡೆ, ಟ್ರೈ ಮಾಡಿದೆ ಫೋಕಸ್ ಮಾಡೋದು. ಸೊ ಒಳಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಸತಿ ನೋಡಿ ಅದಾದಮೇಲೆ ಆಚೆ ಬಂದುಬಿಟ್ಟು ಊಟ ಮಾಡಿ ಆನ್ ದ ವೇ ಟು ನಿಸರ್ಗಧಾಮ ಸಿಗೋಣ. ಓಕೆ, ಸೊ ಇಲ್ಲಿ ಡ್ರಿಂಕಿಂಗ್ ವಾಟರ್ ಇದೆ, ಸಖತ್ತಾಗಿದೆ. ಟೇಸ್ಟೇ ಒಂಥರ ಡಿಫ್ರೆಂಟು, ಫುಲ್ ಕೋಲ್ಡಾಗಿ ಫುಲ್ ಬಾಯಾರಿಕೆ ಆಗಿತ್ತು. ಏನಿಲ್ಲ ಅಂದರೆ ಒಂದು 5-6 ಲೋಟ ಒಬ್ಬೊಬ್ಬರು ಕುಡಿದಿದ್ದಾರೆ. ಒಳ್ಳೆ ಅಮೃತ ಕುಡ್ದಂಗಿತ್ತು. ಸೊ ಇದು ಆ್ಯಕ್ಚುಲ್ ಸ್ವಲ್ಪ ಮುಂದೆ ಬಂದಿದ್ದೀನಿ. ಒಳಗೆ ಈ ಥರ ಇದೆ, ಈ ಥರ ಮೇಲೆ ಒಳಗೆ ಶೂಟ್ ಮಾಡೋಕ್ಕೆಲ್ಲ ಬಿಡಲ್ಲ. ಇಲ್ಲಿಂದಾನೆ ಒಳಗೆ ಸೇಮ್ ಅಂದರೆ 3 ಬುದ್ಧಿಸ್ಟ್ ಸ್ಟ್ಯಾಚುಗಳಿದ್ದಾವೆ ಒಟ್ಟಿಗೆ ಈ ಥರ. ಓಕೆ, ಒಂದಷ್ಟು ಜನ ಶೂಟ್ ಮಾಡ್ತಿದ್ದಾರೆ. ಆಗಿದ್ರೆ ಈ ಥರ ಇದೆ 3 ಬುದ್ಧಿಸ್ಟ್ ಸ್ಟ್ಯಾಚುಗಳು. ಒಂಥರ ಯುನೀಕ್ ಡಿಸೈನ್ ಅನ್ಬೋದು. ಇವಾಗ ಮೈನ್ ಮೊನೆಸ್ಟ್ರಿ ಓಪನ್ ಆಗಿದೆ. ಮೈನ್ ಮೊನೆಸ್ಟ್ರಿ ಹತ್ರ ಬಂದಿದ್ದೀವಿ. ಈ ಥರ ಇದೆ ಮೈನ್ ಮೊನೆಸ್ಟ್ರಿ. ಸೊ ಇದೇನಿದ್ರು ಬರೀ ಇಷ್ಟೇ ನಮ್ಮಗಳಿಗೆ, ಪಬ್ಲಿಕ್ಗೆ. ಇಲ್ಲಿ ನೀಟಾಗಿ ಹಿಂಗೆ ಬ್ಯಾರಿಕೇಡ್ ಟೈಪ್ ಹಾಕಿದ್ದಾರೆ, ಹೋಗಬಾರ್ದು ಅಂತ. ಇಷ್ಟ ಇರೋದು ಅದು ಮೈನ್ ಮೊನೆಸ್ಟ್ರಿ ಅಂತ. ಅಲ್ಲಿ ತಾರಾದೇವಿ ಟೆಂಪಲ್ ಇದೆ, ಅಲ್ಲಿ ಹೋಗಬೇಕು. ಸೊ ಅಲ್ಲಿ ಒಂದು ಮೈನ್ ಮೊನೆಸ್ಟ್ರಿ ಇತ್ತು. ಮೈನ್ ಮೊನೆಸ್ಟ್ರಿ ಮುಗಿಸ್ಕೊಂಡು ಇವಾಗ ಇಲ್ಲಿ ತಾರಾದೇವಿ ಟೆಂಪಲ್ ಅಂತ ಬಂದಿದ್ದೀವಿ. ಹಿಂಬದಿಲ್ಲಿದೆ ತಾರಾದೇವಿ ಟೆಂಪಲ್. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ, ಆಲ್ಮೋಸ್ಟ್ ಒಂದು ½ ಆನ್ ಅವರ್ ಕೂತಿದ್ವಿ. ಇಲ್ಲಿ ಇವಾಗ ತಾರಾದೇವಿ ಟೆಂಪಲ್ಗೆ ಬಂದಿದ್ದೀವಿ.
ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಿಸರ್ಗಧಾಮ ಕಡೆಗೆ ಹೋಗ್ತೀವಿ. ಸೊ ನೆಕ್ಸ್ಟ್ ಡೈರೆಕ್ಟ್ ನಿಸರ್ಗಧಾಮಲ್ಲಿ ಶೂಟ್ ಮಾಡ್ತೀನಿ.